ನಮಸ್ಕಾರ ಸ್ನೇಹಿತರೆ, ನಾನು ಕಾರ್ಬಲ್ಲಿ ಜಗದೀಶ್. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ RCB ಮತ್ತು ಮುಂಬೈ ಇಂಡಿಯನ್ಸ್ ಈ ಪಂದ್ಯ ಏನಿದೆ ಇದರ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ. ಹೌದು ಸ್ನೇಹಿತರೆ, ನೋಡಿ 2026ನೇ ಇಸ್ವಿಯಲ್ಲಿ RCB ತಂಡವು ಎಲ್ಲ ಮ್ಯಾಚ್ಗಳನ್ನು ಈಸಿಯಾಗಿ ಗೆಲ್ತಾಯಿದ್ರು, ಇಲ್ಲಾಂದರೆ ಸೋತೋದು ಕೂಡ ನಮಗೆ ಟೆನ್ಷನ್ ಇಲ್ಲದೇ ಸೋಲ್ತಾಯಿದ್ರು. ಆದರೆ ಇವತ್ತು ನಮ್ಮ ಸ್ಲೋಗನ್ ಏನಿದೆ, ಬಾಯಿಗೆ ಬಂದು ಗೆಲ್ಲಿಸೋದು ಅನ್ನೋ ಥರ, ಆ ಥರನೇ ಇವತ್ತು ಗೆದ್ದಿದೆ. ಏನಕ್ಕೆಂದರೆ 20ನೇ ಓವರ್ ಕೊನೆ ಬಾಲಲ್ಲಿ 2 ರನ್ ಬೇಕಾಗಿತ್ತು, ಒಂದು ಬಾಲಿಗೆ 2 ರನ್ ಬೇಕಾಗಿರುವಂಥ ಟೈಮ್ನಲ್ಲಿ 2 ರನ್ನನ್ನು ಓಡಿ ನಮ್ಮ ಮ್ಯಾಚ್ ವಿನ್ ಆಗಿರೋ ಒಂದು ರೋಚಕವಾದ ಪಂದ್ಯ ಇದು. ಏನಕ್ಕೆಂದರೆ ಮುಂಬೈ ಇಂಡಿಯನ್ಸು ಆಲ್ಮೋಸ್ಟ್ ನೋಡಿ ಇವತ್ತಿನ ಸೋಲಿನಿಂದ ಅವರು ಈ ಟೂರ್ನಿಯಿಂದನೇ ಆಚೆ ಹೋದರು. ಆದರೆ ನಮಗೆ ಅನಿವಾರ್ಯವಾಗಿ ಇವತ್ತು ಬೇಕೇ ಬೇಕಾಗಿತ್ತು 2 ಪಾಯಿಂಟ್ಸು. ಏನಕ್ಕೆ ಅಂದರೆ ಪಾಯಿಂಟ್ ಟೇಬಲಲ್ಲಿ ನಾವು ಟಾಪಲ್ಲಿ ಕುತ್ಕೋಬೇಕಾಗಿತ್ತಂದರೆ ಇವತ್ತು ನಾವು 2 ಪಾಯಿಂಟ್ ಗೆಲ್ಲೇಬೇಕಾಗಿತ್ತು. ಯಾಕೆಂದರೆ ಆಲ್ರೆಡಿ ನಾವು 2 ಮ್ಯಾಚ್ ಸೋತಿದ್ವಿ. ಈ ಗೆಲುವು ನಮಗೆ ಅನಿವಾರ್ಯವಾಗಿತ್ತು. ಆದರೆ ಕೊನೆ ಬಾಲ್ವರೆಗೂ ಹೋಗಿ ಗೆಲ್ತೀವಿ ಅಂತ ನಾನು ಅಂದ್ಕೊಂಡೇ ಇದ್ದಿಲ್ಲ. ಏನಕ್ಕೆ ಅಂತಂದರೆ 167 ನಮ್ಗೆ ಎದ್ದಿದ್ದು ರನ್ನು. ಆದರೆ ಆ ರನ್ನ ನಾವು ಬರೀ 15ರಿಂದ 16 ಓವರಲ್ಲಿ ಚೇಸ್ ಮಾಡಿಬಿಡ್ತಾರೆ ನಮ್ಮ RCB ಪ್ಲೇಯರ್ಸ್ ಅಂದ್ಕೊಂಡಿದ್ವಿ. ಆದರೆ ಇವತ್ತಿನ ಮ್ಯಾಚ್ ಮಾತ್ರ ಅದು ಏನೋ ಹೇಳ್ತಾರಲ್ಲ ಹಂಗೆ, ಕೊನೆ ಬಾಲ್ವರೆಗೂ ಬಂದು ಬಾಯಿಗೆ ಬರ್ಸಿ ಗೆಲ್ಲಿಸೋದು ನಮ್ಮ RCB ಟೀಮ್ ಅಂತ ಏನು ಹೇಳ್ತಾ ಇದ್ವಿ ನಾವು ಇದಕ್ಕೆ ಮೊದಲು. ಏನಕ್ಕೆ ಅಂತಂದರೆ 2025 ನಾವು ಏನು ಚಾಂಪಿಯನ್ಸ್ ಆದ್ವಿ, ಅದಕ್ಕಿಂತ ಮೊದಲು ನಾವು ಮಾತಾಡ್ತಾ ಇದ್ದಿದ್ದು ಏನಂದರೆ RCB ಅಂತಂದರೆ ನಾವು ಬಾಯಿಗೆ ಬರ್ಸಿನೇ ಗೆಲ್ಲಿಸೋದು ಅಂತ. ಅದೇ ಥರ ಅನುಭವವನ್ನು ಇವತ್ತು ನಮಗೆ ಮಾಡಿಕೊಟ್ಟು ಸ್ನೇಹಿತರೆ. ಆದರೆ ಕೊನೆ ಬಾಲಲ್ಲಿ 2 ರನ್ನನ್ನು ಓಡಿ ಇವತ್ತು ನಾವು ಪಾಯಿಂಟ್ ಟೇಬಲಲ್ಲಿ ಟಾಪ್ ಆಫ್ ದ ಟೇಬಲಲ್ಲಿ ಕುಂತ್ಕೊಂಡಿದ್ದೀವಿ ಸ್ನೇಹಿತರೆ. ಆದರೆ ಇವತ್ತಿನ ಮ್ಯಾಚ್ಗೆ ಹೈಲೈಟ್ ಏನಂದರೆ ಕೃಣಾಲ್ ಪಾಂಡ್ಯ ಅವರ ಬ್ಯಾಟಿಂಗು ತುಂಬಾ ಅದ್ಭುತವಾಗಿ ಆಡಿದ್ರು. ಆದರೆ ನಮಗೆ ಲಾಸ್ಟ್ ಓವರಲ್ಲಿ ಬಂದು ಭುವನೇಶ್ವರ್ ಕುಮಾರ್ ಒಂದು 6 ಹೊಡೆದ್ರಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಏನಕ್ಕೆ ಅಂತಂದರೆ ಭುವನೇಶ್ವರ್ ಕುಮಾರ್ ಅವರು 6 ಹೊಡೆದಿಲ್ಲ ಅಂದಿದ್ರೆ ನಮಗೆ ಈ ಮ್ಯಾಚು ಗೆಲ್ಲಕ್ಕೆ ಆಗ್ತಾಯಿದ್ದಿಲ್ಲ. ಏನಂದರೆ ಮ್ಯಾಚು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆದಾಗ 167 ರನ್ನೆಲ್ಲ ಈಸಿಯಾಗಿ ಚೇಸ್ ಮಾಡ್ತಾರೆ ಅಂದ್ಕೊಳೋ ಟೈಮಲ್ಲೇ ನಮ್ಮ ಕಿಂಗ್ ಕೊಹ್ಲಿ ಆದ ವಿರಾಟ್ ಕೊಹ್ಲಿ ಅವರು ಕೇವಲ ಗೋಲ್ಡನ್ ಡೆಕ್ಗೆ ಔಟ್ ಆಗ್ಬಿಟ್ರು. ಒಂದೇ ಒಂದು ಬಾಲಲ್ಲಿ ಔಟ್ ಆಗಿದ್ದ ಕಾರಣದಿಂದ ಟೆನ್ಷನ್ ಆಯಿತು. ಆದರೆ ರನ್ಸು ತುಂಬಾ ಕಡಿಮೆ ಇದೆಯಲ್ಲ, ಏನು ಪರವಾಗಿಲ್ಲ ಬಿಡು, ನಮ್ಮವ್ರಿಗೆ ಹೊಡೆದಾಕ್ತಾರೆ ಅಂದ್ಕೊಂಡು ನಾವು ಯೋಚನೆ ಮಾಡ್ಕೊಂಡಿದ್ವಿ. ಆದರೆ ನೋಡಿದ್ರೆ ಈ ರನ್ಗೆ ಇಷ್ಟು ಥರ ಕಷ್ಟಪಟ್ಟುಕೊಂಡು ನಾವು ಗೆಲ್ಲಬೇಕಾಗುತ್ತಂಥ ಪರಿಸ್ಥಿತಿ ಬರುತ್ತೆ ಅಂತ ನಾವು ಅಂದ್ಕೊಂಡೇ ಇದ್ದಿಲ್ಲ. ಆದರೆ ಏನೇ ಆಗಲಿ ನಮ್ಮ RCB ಮಾತ್ರ ಇವತ್ತು ಟೇಬಲಲ್ಲಿ ಟಾಪಲ್ಲಿದ್ದೀವಿ. ಇದೇ ನಮಗೆ ಒಂದು ಒಳ್ಳೆ ಅದ್ಭುತ. ನೋಡಿ ಸ್ನೇಹಿತರೆ, ಈ ಸರ್ತಿನೂ ಕಪ್ ನಮ್ಮದೇ. 2026ರಲ್ಲೂ ಕಪ್ ನಮ್ಮದೇ, 2027ರಲ್ಲೂ ಕಪ್ ಹೊಡೆದು ಹ್ಯಾಟ್ರಿಕ್ ಕಪ್ಪು ನಾವು ಹೊಡಿತೀವಿ. ಯಾಕೆಂದರೆ 18 ವರ್ಷ ನಾವು ಕಪ್ ಹೊಡೆಯಿಲ್ಲ ಅಂತ ಏನು ಹೇಳ್ತಾಯಿದ್ರು ಬೇರೆ ಟೀಮ್ಸು, ಮುಖ್ಯವಾಗಿ ನಮ್ಮ ಆಪೋಸಿಷನ್ ಯಾವುದು ಚೆನ್ನೈ ಸೂಪರ್ ಕಿಂಗ್ಸು, ಆ ಟೀಮ್ ಏನು ಹೇಳ್ತಾಯಿದ್ರು, ನೀವು ಕಪ್ ಹೊಡೆದಿಲ್ಲ ಅಂತ ಅವ್ರಿಗೆ ಕಪ್ ಹೊಡೆದಿದ್ದೀವಿ. ಆದರೆ ಈ ಸತಿನೂ ಕಪ್ ಹೊಡೆದು ನೆಕ್ಸ್ಟ್ ಟೈಮು ಕಪ್ ಹೊಡೆದು ಹ್ಯಾಟ್ರಿಕ್ ಕಪ್ ಹೊಡೆದು ಅವ್ರಿಗೆ ನಾವು ತೋರಿಸ್ತೀವಿ ಸ್ನೇಹಿತರೆ. ಹಾಗೆ RCB ಪ್ಲೇಯರ್ಸ್, RCB ಎಲ್ಲ ಅಭಿಮಾನಿಗಳಿಗೆ ಇದೊಂದು ಗುಡ್ ನ್ಯೂಸು. ಏನಕ್ಕೆ ಅಂತಂದರೆ 2 ಮ್ಯಾಚ್ ನಾವು ಸೋತಿದ್ವಿ, ಆದರೆ 3ನೇ ಮ್ಯಾಚು ಎಲ್ಲಿ ಸೋತ್ಬಿಡ್ತೀವಿ ಅನ್ನೋ ಭಯ ಇತ್ತು. ಆದರೆ ಕೊನೆಗೂ ನಮ್ಮ ಪ್ಲೇಯರ್ಸ್ ಗೆದ್ದು ಬಾಯಿಗೆ ಬರೆಸಿ ಕೊನೇ ಬಾಲಲ್ಲಿ ನಮಗೆ ಮ್ಯಾಚ್ ವಿನ್ ಮಾಡಿಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ನೆಕ್ಸ್ಟು ಇನ್ನು 2 ಮ್ಯಾಚ್ ಗೆದ್ದರೆ ನಾವು ಟೇಬಲಲ್ಲಿ ಟಾಪಲ್ಲೇ ಇರ್ತೀವಿ. ನೆಕ್ಸ್ಟ್ ಆಮೇಲೆ ಫಸ್ಟ್ ಸೆಮಿಫೈನಲಲ್ಲೇ ಹೊಡೆದು ಮತ್ತೆ ನಾವು ಫೈನಲ್ಗೆ ಹೋಗಿ ಫೈನಲಲ್ಲಿ ಗೆದ್ದು ಈ ಸರ್ತಿ ಕೂಡ ಕಪ್ ನಮ್ಮದೇ ಆಗುತ್ತೆ. ಈ ಸಲಿನೂ ಕಪ್ ನಮ್ಮದೇ. ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದಗಳು.